ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಶುಕ್ರವಾರ, ಈಗ ಟೈಮ್ ಬಂದು 4:45 ಆಗಿದೆ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಆಗಿದೆ ಇವಾಗ. ಸೊ ಅಜ್ಜಿ ಬಂದಿದ್ದಾರೆ, ಅದಕ್ಕೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ಸಿರು ಪಾಪುನ ಆಟ ಆಡಿಸ್ತಾ ಇದ್ದೀನಿ. ಸೊ ಮಲಗಿದ್ಲು, ಎದ್ಲು. ಸರು ಪಾಪು ಇನ್ನೂ ಮಲ್ಗೆ ಇದ್ದಾಳೆ. ಪಾಪ ಹುಷಾರಿಲ್ಲ, ಮುಖ ಎಲ್ಲ ಸಣ್ಣ ಆಗಿಬಿಟ್ಟಿದೆ ಕೋಲ್ಡಿಂದ. ಸೊ ಅಮ್ಮ ಅವರು ಅಡುಗೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಚಿಕನ್ ಸಾಂಬಾರು ಮತ್ತು ಸ್ವಲ್ಪ ಹಾಗೆ ಗ್ರೇವಿ ಥರ ಮಾಡ್ಕೋತಾ ಇದ್ದಾರೆ, ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಅಂತ. ಸೊ ಅಮ್ಮ ಎಲ್ಲ ಹೆಚ್ಕೋತಾ ಇದ್ದಾರೆ. ಅದಾಯಿತು. ಆಮೇಲೆ ಅಮ್ಮ ನೋಡಿ ಫೋನ್ ಯಾವ ಥರ ನೋಡ್ತಾ ಇದ್ದಾರೆ, ಫುಲ್ ಡೀಪಾಗಿ ಮುಳುಗೋಗಿದ್ದಾರೆ. ಅದ್ರ ಜೊತೆ ಪೂರ್ವಿ ಕೂಡ. ಸರು ಪಾಪ ಮಲಗಿದ್ದಾಳೆ ತೊಟ್ಲಲ್ಲಿ. ಸೊ ಅದಾದಮೇಲೆ ಸಂಜೆ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಮಾಡ್ತಾಯಿದ್ರು. ಸೊ ಅಂಬಿಕಾ ಮಾಡ್ತಾಯಿದ್ರು ಟೀ ಮತ್ತು ಬ್ರೆಡ್ಡು. ಟೀ ಕುಡಿದು ಬ್ರೆಡ್ ತಿಂದಿದ್ದಾಯಿತು. ಮಳೆ ನೋಡಿ ಎಷ್ಟು ಜೋರು ಬರ್ತಾ ಇದೆ. ಸಂಜೆ ಬೇರೆ ಹಾಸ್ಪಿಟಲಿಗೆ ಹೋಗಿ ಸೊ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದೇ ಟೈಮಲ್ಲಿ ಸೇಮ್ ಮಳೆ ಕೂಡ ಸ್ಟಾರ್ಟ್ ಆಗಿ ಹೋಗಿದೆ. ಸೊ ಅಜ್ಜಿ ನೋಡಿ ಹೇಗೆ ಕೂತಾಯಿದ್ದಾರೆ, ಮಾತಾಡ್ತಾ ಕೂತಿದ್ವಿ ಅಜ್ಜಿ ಜೊತೆಗೆ. ಸೊ ಅಜ್ಜಿ ಅವಾಗವಾಗ ಬರ್ತಾ ಇರ್ತಾರೆ ಊರಿಂದ ಮಕ್ಕಳನ್ನ ನೋಡೋಕ್ಕೋಸ್ಕರ. ಸೊ ಸಾಂಬಾರು ಮತ್ತು ರೊಟ್ಟಿ ಮೇಲೆ ಸ್ವಲ್ಪ ದಪ್ಪ ಥರ ಅದು ಗ್ರೇವಿ ಥರ ಅದು ರೆಡಿ ಆಯಿತು. ಸೊ ರೊಟ್ಟಿ ಮಾಡೋಕ್ಕೋಸ್ಕರ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ರು ಅಮ್ಮ. ಮತ್ತು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ ಚಾರ್ಜರ್ ಒಲೆ ಅಂತ, ಸೊ ಅದ್ರ ಮೇಲೆ ರೊಟ್ಟಿ ಮಾಡ್ತಾಯಿದ್ರು. ಸೊ ತುಂಬಾ ಚೆನ್ನಾಗಿರುತ್ತೆ. ಒಲೆಯಲ್ಲಿ ಮಾಡಿದರೆ ಏನೋ ಒಂಥರ ಅಡುಗೆ ಟೇಸ್ಟ್ ಅಲ್ವಾ, ಗ್ಯಾಸ್ ಮೇಲೆ ಮಾಡೋದಕ್ಕಿಂತ ಒಲೆ ಮೇಲೆ ಮಾಡೋದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಲ್ಲೂ ಅಕ್ಕಿ ರೊಟ್ಟಿ ಅಂದರೆ ನನ್ನ ಫೇವ್ರೇಟು. ಚಿಕನ್ ಜೊತೆಗೆ ಅಕ್ಕಿ ರೊಟ್ಟಿ ಸೂಪರ್ ಕಾಂಬಿನೇಷನ್. ಸೊ ಸಂಜೆ ರೆಡಿಯಾಗಿದ್ದೀನಿ, ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಸ್ಪಿಟ್ಲಿಗೆ ಹೋಗ್ಬೇಕು ಸರು ಸಿರಿ ಕರ್ಕೊಂಡು ಹೋಗೋಕ್ಕೆ. ಸೊ ಅಮ್ಮನೂ ಕೂತಿದ್ದಾರೆ, ಸಿರಿಗೆ ರೆಡಿ ಮಾಡಿಸಿದ್ದೀನಿ. ಸೊ ಸರು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಹೊರಗಡೆ ಅಂತೂ ತುಂಬ ಥಂಡಿ ವೆದರ್ ಇದೆ. ಸೊ ಅದಕ್ಕೋಸ್ಕರ ನಾನು ಸ್ವೆಟ್ರ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಹಾಸ್ಪಿಟ್ಲಿಗೆ. ನಾನು ಸರು ಈಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಸರು, ಸರಿಗೆ ತುಂಬ ಹುಷಾರಿಲ್ಲ, ಸಿರಿಗೂ ಹುಷಾರಿಲ್ಲ ಫ್ರೆಂಡ್. ಸೊ ನಮ್ಮ ಚೋಟು ನೋಡಿ ಅಜ್ಜಿನ ಬಿಟ್ಟು ಮನೆಗೆ ಹೋಗಲ್ಲ ಅಂತ ಅಜ್ಜಿ ಜೊತೆಗೆ ಮಲ್ಕೊಂಡಿದ್ದಾನೆ, ಹಠ ಮಾಡ್ತಾ ಇದ್ದಾನೆ ಹೋಗಲ್ಲ ಅಂದ್ಬಿಟ್ಟು. ಸೊ ನಮ್ಮ ಮನೆಯವ್ರು ಆಟೋ ಕರ್ಕೊಬಂದರು, ಹಾಸ್ಪಿಟ್ಲಿಗೆ ಇನ್ನೇನು ಹೊರಟಿದ್ದೀವಿ. ಡಾಕ್ಟ್ರು 9 ಗಂಟೆಗೆ ಸಿಗ್ತೀನಿ ಅಂದಿದ್ದಾರೆ. ಸೊ ಹಾಸ್ಪಿಟ್ಲಿಗೆ ಬಂದಾಯಿತು. ನಮ್ಮ ಸಾರು ಪಾಪ ನೋಡಿ ಎಷ್ಟು ಕ್ಯೂಟಾಗಿ ರಿಯಾಕ್ಷನ್ ಕೊಡ್ತಾ ಇದೆ. ಕ್ಯಾಮ್ರಾ ಆನ್ ಮಾಡಿದರೆ ಸಾಕು ಹಾಗೆ ನೋಡ್ತಾಳೆ. ಅವಳಿಗೆ ಏನು ಅರ್ಥ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ವೆಯ್ಟ್ ಮಾಡ್ತಾ ಕೂತಿದ್ದೀವಿ, ಡಾಕ್ಟರ್ ಇನ್ನೂ ಬಂದಿಲ್ಲ. ಸೊ ಅಷ್ಟೇನು ರಶ್ ಏನು ಇರಲಿಲ್ಲ. ಮುಂಚೆ ಬಂದಿದ್ರು, ಸುಮಾರು ಜನ ಕಾಯ್ತಾಯಿದ್ರು, ಬಟ್ ಕಡಿಮೆ ಇದ್ದರು. ಆಮೇಲೆ ಸರು ಯಾಕೋ ತುಂಬ ಹಠ ಮಾಡ್ತಾಯಿದ್ಲು. ಅವಳಿಗೆ ಜ್ವರ ಇದ್ದಿದ್ದರಿಂದ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ಸೊ ಅದಕ್ಕೆ ಅಮ್ಮನಿಗೆ ಎತ್ಕೊಂಡು ಓಡಾಡೋಕ್ಕೆ ಹೇಳಿದೆ ಹಾಸ್ಪಿಟ್ಲಲ್ಲಿ. ಆ ಕಡೆ ಈ ಕಡೆ ಎತ್ಕೊಂಡು ಓಡಾಡಿದ್ರೆ ಸುಮ್ಮನೆ ಇರ್ತಾಳೆ. ಸಿರು ಪಾಪು ಸೈಲೆಂಟ್, ಅವಳು ಅಷ್ಟೇನು ಹಠ ಮಾಡೋದಿಲ್ಲ. ಸರು ಏನಂದರೆ ಹೊರಗಡೆ ಕರ್ಕೊಂಡು ಹೋದರೆ ಆಗಲ್ಲ ಅವಳಿಗೆ, ಸಿಕ್ಕಾಬಿಟ್ಟೆ ಹಠ ಮಾಡ್ತಾಳೆ. ಮನೇಲಿದ್ದರೆ ಚೆನ್ನಾಗಿರ್ತಾಳೆ, ಅದಕ್ಕೋಸ್ಕರ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಅವತ್ತು ಸರು ಸಿರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದಮೇಲೆ ಮತ್ತೆ ವಿಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಸುಸ್ತಾಗಿತ್ತು. ಸೊ ನನಗೂ ಕೂಡ ತುಂಬ ಕೋಲ್ಡ್ ಆಗಿದೆ, ಅದಕ್ಕೋಸ್ಕರ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಫ್ಟರ್ 2-3 ಡೇಸ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಹಾಸ್ಪಿಟ್ಲಿಗೆ ಹೋಗಿ ಬಂದಾದಮೇಲೆ ಸರು ಸಿರಿಗೆ ಮತ್ತೆ ಕೋಲ್ಡ್, ಕಾಫು, ಜ್ವರ ಎಲ್ಲ ಜಾಸ್ತಿನೇ ಆಗೋಯಿತು. ಸೊ ನನಗೂ ಕೂಡ ಗಾಳೀಲಿ ಹೋಗಿ ಬಂದಿದ್ದಕ್ಕೋ ಏನೋ ಗೊತ್ತಿಲ್ಲ, ನನಗೂ ಕೂಡ ತುಂಬ ಕೋಲ್ಡ್ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಸೊ ಬಂದು ಊಟ ಮಾಡ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ವಿ.
ನಾನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಯಾಕೋ ಗೊತ್ತಿಲ್ಲ, ಇದು ಫ್ಲೂ ಅನಿಸುತ್ತೆ. ಮನೇಲಿ ಒಬ್ರಿಗಾದರೆ ಸಾಕು, ಎಲ್ರಿಗೂ ಇದು ಫ್ಲೂ ಹರಡ್ತಾ ಇದೆ. ಸೊ ಅದಕ್ಕೋಸ್ಕರ ಆದಷ್ಟು ಎಲ್ಲರೂ ಕೇರ್ಫುಲ್ ಆಗಿರಿ. ಸೊ ತುಂಬಾ ಎಲ್ಲ ಕಡೆನೂ ಆಲ್ಮೋಸ್ಟ್ ಎಲ್ಲರಿಗೂ ಎಲ್ಲ ಮನೆಗಳಲ್ಲೂ ಆಲ್ಮೋಸ್ಟ್ ಕೋಲ್ಡ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನನ್ನ ಮುಖ ನೋಡಿ, ಫೇಸ್ ಎಲ್ಲ ಹೇಗಾಗಿದೆ ಕೋಲ್ಡಿಂದ, ವಾಯ್ಸ್ ಕೂಡ ಚೇಂಜ್ ಆಗೋಗಿದೆ. ಸೊ ಅದಕ್ಕೋಸ್ಕರ ನಾನು ವ್ಲಾಗ್ ಏನೂ ಮಾಡ್ತಾ ಇಲ್ಲ. ಸೊ ಆದರೂ ಇವತ್ತು ಸ್ವಲ್ಪ ಬೆಟರ್ ಆಗಿ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಸರುಸಿರಿಗೆ 6 ಮಂತ್ ಕಂಪ್ಲೀಟ್ ಆಯ್ತಲ್ವ. ಸೊ ಅದಕ್ಕೋಸ್ಕರ ಫುಡ್ ಚಾರ್ಟ್ನ ಕೊಟ್ಟಿದ್ದಾರೆ ಸರುಸಿರಿಗೆ. ನಾನು ಮತ್ತೆ ಇನ್ನೂ ಫುಡ್ಡು ಸ್ಟಾರ್ಟ್ ಮಾಡಿಲ್ಲ ಅವ್ರಿಗೆ ಸಾಲಿಡ್ ಫುಡ್ ಕೊಡಲಿಕ್ಕೆ. ಆಗಸ್ಟ್ 27ಗೆ ಅವರಿಗೆ 6 ಮಂತ್ ಆಗೋಯಿತು. ಇವಾಗ ನಾನು 15ಇಂದ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. 14ಗೆ ನಾವು ಹೊರನಾಡು ಹೋಗಿ ಬಂದು ಅನ್ನಪೂರ್ಣೇಶ್ವರಿ ಅಮ್ಮನವ್ರದ್ದು ಸನ್ನಿಧಾನದಲ್ಲಿ ಪೂಜೆ ಎಲ್ಲ ಮಾಡಿಸಿ ಅನ್ನಪ್ರಾಶನ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದೊಂದಾದರೆ ನಾನು ಅವರಿಗೆ ಮತ್ತೆ ಫುಡ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಬ್ರೆಸ್ಟ್ ಫೀಡಿಂಗೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ನಿಮಗೆ ತೋರಿಸ್ತೀನಿ ಫುಡ್ ಚಾರ್ಟ್ ಹೇಗಿದೆ, ಏನೇನು ತಿನ್ಸೋಕ್ಕೆ ಹೇಳಿದ್ದಾರೆ. ಸೊ ಅದರಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದೇನೋ ಅಂತ ನಾನು ಮತ್ತೆ ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಮತ್ತು ಅದಕ್ಕೆ ನಾನು ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡಿದೆ. ಸೊ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಫುಡ್ ಚಾರ್ಟು ಏನು ಎತ್ತ ಅಂತ. ಫುಡ್ ಚಾರ್ಟ್ನ ತೋರಿಸ್ತೀನಿ ಇವಾಗ ಹೇಗಿದೆ ಏನು ಎಂತ ಅಂತ. ನೋಡಿ, ಈ ಥರ ಇದೆ ಫುಡ್ ಚಾರ್ಟು. ಇದು ಮಕ್ಕಳದ್ದು ಫುಡ್ ಚಾರ್ಟು. ಮತ್ತು ಹೆರಿಗೆ ನಂತರ ತಾಯಿದು ಆಹಾರ ಪದ್ಧತಿ ಹೇಗಿರ್ಬೇಕಂತ ಕೂಡ ಇದರಲ್ಲಿದೆ. ಬಟ್ ನಂದು ಆಲ್ಮೋಸ್ಟ್ 6 ಮಂತ್ ಆಯ್ತು. ಇವಾಗ ನಾರ್ಮಲ್ ಫುಡ್ಡನ್ನೇ ತಿಂತಾಯಿದ್ದೀನಿ ನಾನು. ಸೊ ಸ್ಪೆಷಲ್ ಅಂತ ಏನೂ ತಿಂತಾ ಇಲ್ಲ. ಸೊ ಡಾಕ್ಟರೇ ಹೇಳಿದರು ಪಥ್ಯ ಎಲ್ಲ ಏನೂ ಮಾಡಬಾರ್ದು, ನಾರ್ಮಲ್ ಮನೇಲಿ ಏನು ತಿಂತಾರೋ ಅದನ್ನೇ ತಿನ್ನಬೇಕು. ಸೊ ಮಿಲ್ಕ್ ಪ್ರೊಡಕ್ಷನ್ಗೆ ಬೇಕಲ್ಲ. ಸೊ ಬರೀ ಗಂಜಿ ಅಥವಾ ಸಪ್ಪೆ ಇಡ್ಲಿ ಏನಾದರೂ ತಿನ್ನೋದಿದ್ರೆ ಮಿಲ್ಕ್ ಪ್ರೊಡಕ್ಷನ್ ಆಗಲ್ಲ ಅಂತ ಸ್ಟಾರ್ಟಿಂಗ್ ಡೇಸಲ್ಲೇ ನಂಗೆ ಹೇಳಿದರು. ಸೊ ಅದಕ್ಕೋಸ್ಕರ ನಾನೇನು ಪಥ್ಯ ಏನೂ ಮಾಡಲಿಲ್ಲ. ಇವಾಗ ಸರುಸಿರಿದು ಕೊಟ್ಟಿದ್ದಾರೆ ಫುಡ್ ಚಾರ್ಟು. ಸೊ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳದ್ದು ವಾಯ್ಸ್ ಕೇಳಿಸ್ತಾ ಇರುತ್ತೆ. ಸೊ ಯಾರು ತಪ್ಪಾಗಿ ತಿಳ್ಕೊಬೇಡಿ. ಸೊ ಅವಳು ಮಲಗ್ತಾ ಇಲ್ಲ, ಇವಾಗ ನಿದ್ದೆ ಮಾಡಿಸ್ಬೇಕು. ಸರು ಮಲಗಿದ್ದಾಳೆ, ಸಿರಿ ಮಲಗಿಲ್ಲ. ಸೊ ಅವಳಿಗೆ ಸ್ವಲ್ಪ ಫೀವರು, ಕೋಲ್ಡ್ ಕಾಫ್ ಇರೋದ್ರಿಂದ ನಿದ್ದೆ ಸರಿಯಾಗಿ ಆಗ್ತಾಯಿಲ್ಲ ಅವರಿಗೆ. ಸೊ ಈ ಥರ ಇದೆ ನೋಡಿ. ಸರ್ಜಿ ಹಾಸ್ಪಿಟ್ಲಲ್ಲಿ ನಾವು ತೋರಿಸ್ತಾ ಇರೋದು ಇವರಿಗೆ. ಸೊ ಸ್ಟಾರ್ಟಿಂಗಲ್ಲಿ ಹಣ್ಣು ಮತ್ತು ಬೇಯಿಸಿದ ತರಕಾರಿ ಮತ್ತು ಏಕದಳ ಧಾನ್ಯ ಕೊಡಬೇಕಲ್ಲ, ಲೈಕ್ ರಾಗಿ, ಗೋಧಿ, ಜೋಳ, ಅಕ್ಕಿ ಈ ಥರದ್ದು ಏನಾದರೂ ಕೊಡ್ಬೋದು. ನಾನು ಸ್ಟಾರ್ಟಿಂಗಲ್ಲಿ ಅದೇ ರಾಗಿ ಸಿರಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವರಿಗೆ ಅದು ಈಸಿಯಾಗಿ ಡೈಜೆಷನ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ಅದನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನೋಡಬೇಕು, ಹೊರನಾಡು ಹೋಗಿ ಬಂದಾದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಮಕ್ಕಳು ಫುಡ್ ತಿನ್ನುವಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ನೋಡಬೇಕು. ಸೊ ಇದರಲ್ಲಿ ಚೆನ್ನಾಗಿದೆ. ರಾಗಿ ಮಾಲ್ಟ್ ಮಾಡುವ ವಿಧಾನನೂ ಕೊಟ್ಟಿದ್ದಾರೆ ಮತ್ತು ಅಕ್ಕಿ ಪಾಯಸ ಎಲ್ಲ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಇದು ಚೆನ್ನಾಗಿದೆ ಫುಡ್ ಚಾರ್ಟು. ಇದನ್ನೇ ಫಾಲೋ ಅಪ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಅದೇ ಸ್ವಲ್ಪ ಫ್ರೂಟ್ಸ್ ಕೊಡೋದು ಅಥವಾ ರಾಗಿ ಸಿರಿ ಕೊಡೋದು ಆ ಥರ ಫಸ್ಟ್ ಅಭ್ಯಾಸ ಮಾಡಿಸ್ತೀನಿ. 1 ವೀಕ್ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಮತ್ತೆ ನೆಕ್ಸ್ಟ್ ಸ್ಟೆಪ್ ಇದರಲ್ಲಿದೆ. ನಂತರ ಅಕ್ಕಿ ಮತ್ತು ತೊಗರಿ, ಹೆಸರುಬೇಳೆ, ತುಪ್ಪ, ಇದ್ರ ಜೊತೆಗೆ ಯಾವುದಾದ್ರೂ ಪಪ್ಪಾಯ, ಸೇಬು, ಸಪೋಟ, ಬಾಳೆಹಣ್ಣು ಈ ಥರ ಏನಾದರೂ ಕೊಡ್ಬೋದು ಅಂತ ಇದೆ. ನೋಡೋಣ, ಸಿಹಿಗೆಣಸು, ಆಲೂಗಡ್ಡೆ ಏನಾದರೂ ಕೊಡ್ಬೋದಂತ ಇದೆ. ನೋಡೋಣ. ಫಸ್ಟ್ ವೀಕಲ್ಲಿ ನಾನು ರಾಗಿ ಸಿರಿನೇ ಫಸ್ಟು ಅಭ್ಯಾಸ ಮಾಡಿಸ್ಬೇಕು ಅಂತಿದ್ದೀನಿ. ಮತ್ತು ನೆಕ್ಸ್ಟ್ ವೀಕ್ ಅಥವಾ 7 ಮಂತಿಗೆ ಈ ಥರ ಫ್ರೂಟ್ಸು ಮತ್ತು ತುಪ್ಪ ಆ ಥರ ಎಲ್ಲ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗಾಗತ್ತೆ ಅಂತ. ಸೊ ನನ್ನ ಒಂದು ವಿಡಿಯೋಸ್ ನಿಮಗೇನಾದರೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಆದಷ್ಟು ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಸೊ ಇದಿಷ್ಟು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಆಮೇಲೆ ಸರುಸಿರಿಗೆ ಒಂದಷ್ಟು ಮೆಡಿಷನ್ಸ್ ಕೊಟ್ಟಿದ್ದಾರೆ ಡಾಕ್ಟ್ರು 5 ಡೇಸಿಗೆ ಆಗೋ ಥರ. ಸೊ ಆಲ್ರೆಡಿ ಮನೆಯಲ್ಲೇ ತುಂಬ ಮೆಡಿಸನ್ಸ್ ಇತ್ತು. ಸೊ
ಅದರಿಂದ ಕಡಿಮೆ ಆಗ್ತಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ಸರಸಿರಿಗೆ. ಅಂಗಡಿನೇ ಹೇಳ್ಬೋದು, ಅಷ್ಟೊಂದು ಮೆಡಿಸನ್ಸ್ ಇದೆ ನಮ್ಮ ಮನೇಲಿ. ಅದರಲ್ಲೂ ಕೆಲವೊಂದು ಎಕ್ಸ್ಪೈರಿ ಅಥವಾ ಓಪನ್ ಮಾಡಿ 1 ಮಂತ್ ಆಗಿರುತ್ತಲ್ಲ, ಅದನ್ನೆಲ್ಲ ಡಿಸ್ಕಾರ್ಡ್ ಮಾಡಿದ್ವಿ ಆಲ್ಮೋಸ್ಟು. ಸೊ ಇತ್ತೀಚೆಗೆ ರೀಸೆಂಟಾಗಿ ತಂದಿರೋದು ಸುಮಾರಷ್ಟಿದೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆನಾ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.